ಇಡೀ ರಾಜ್ಯದಲ್ಲಿ ಮೂಡ ಹಗರಣ ದೊಡ್ಡ ಮಟ್ಟದ ಸದ್ದು ಮಾಡಿದ್ದು ಇವತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಕೂಡ ನಡೀತಾನೆ ಇದೆ. ಊಟ ಆಯಿತು, ಊಟದ ಸಮಯದ ಬಳಿಕ ಈ ಒಂದು ಕೋರ್ಟ್ ಕಲಾಪವನ್ನು ಮುಂದೂಡಲಾಗಿತ್ತು. ಬಳಿಕ ಊಟದ ವಿರಾಮದ ಬಳಿಕ ವಾದ ಮುಂದುವರಿತಾ ಇದೆ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸುತ್ತಿದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯರವರ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ವಾದ ಪ್ರತಿವಾದಗಳು ನಡೀತಾ ಇತ್ತು. ಅದಾದ ಬಳಿಕ ಊಟದ ವಿರಾಮ ಇತ್ತು. ಊಟದ ವಿರಾಮದ ಬಳಿಕ ವಾದವನ್ನು ಮುಂದೂಡಲಾಗಿತ್ತು. ಈಗ ಮತ್ತೆ ಮುಂದುವರಿತಾ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡಿಸಲಾಗ್ತಾ ಇದೆ. ಸುಭಾಷ್ ದೇಸಾಯಿ ಜಡ್ಜ್ಮೆಂಟನ್ನು ಓದಿದ್ದಾರೆ ಸಿಂಘ್ವಿ. ಈ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪ್ರಶ್ನೆ ಮಾಡಿದ್ದಾರೆ. ಇವು ಆರ್ಟಿಕಲ್ 356 ಸಂಬಂಧ ತೀರ್ಪು ಅಂಥೇಳಿ ಇಡೀ ರಾಜ್ಯದಲ್ಲಿ ಮೂಡ ಹಗರಣ ದೊಡ್ಡ ಮಟ್ಟದ ಸದ್ದು ಮಾಡಿದ್ದು ಇವತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಕೂಡ ನಡೀತಾನೆ ಇದೆ. ಊಟ ಆಯಿತು, ಊಟದ ಸಮಯದ ಬಳಿಕ ಈ ಒಂದು ಕೋರ್ಟ್ ಕಲಾಪವನ್ನು ಮುಂದೂಡಲಾಗಿತ್ತು. ಬಳಿಕ ಊಟದ ವಿರಾಮದ ಬಳಿಕ ವಾದ ಮುಂದುವರಿತಾ ಇದೆ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸುತ್ತಿದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯರವರ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ವಾದ ಪ್ರತಿವಾದಗಳು ನಡೀತಾ ಇತ್ತು. ಅದಾದ ಬಳಿಕ ಊಟದ ವಿರಾಮ ಇತ್ತು. ಊಟದ ವಿರಾಮದ ಬಳಿಕ ವಾದವನ್ನು ಮುಂದೂಡಲಾಗಿತ್ತು. ಈಗ ಮತ್ತೆ ಮುಂದುವರಿತಾ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡಿಸಲಾಗ್ತಾ ಇದೆ. ಸುಭಾಷ್ ದೇಸಾಯಿ ಜಡ್ಜ್ಮೆಂಟನ್ನು ಓದಿದ್ದಾರೆ ಸಿಂಘ್ವಿ. ಈ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪ್ರಶ್ನೆ ಮಾಡಿದ್ದಾರೆ. ಇವು ಆರ್ಟಿಕಲ್ 356 ಸಂಬಂಧ ತೀರ್ಪು ಅಂಥೇಳಿ ಇಡೀ ರಾಜ್ಯದಲ್ಲಿ ಮೂಡ ಹಗರಣ ದೊಡ್ಡ ಮಟ್ಟದ ಸದ್ದು ಮಾಡಿದ್ದು ಇವತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಕೂಡ ನಡೀತಾನೆ ಇದೆ. ಊಟ ಆಯಿತು, ಊಟದ ಸಮಯದ ಬಳಿಕ ಈ ಒಂದು ಕೋರ್ಟ್ ಕಲಾಪವನ್ನು ಮುಂದೂಡಲಾಗಿತ್ತು. ಬಳಿಕ ಊಟದ ವಿರಾಮದ ಬಳಿಕ ವಾದ ಮುಂದುವರಿತಾ ಇದೆ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸುತ್ತಿದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯರವರ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ವಾದ ಪ್ರತಿವಾದಗಳು ನಡೀತಾ ಇತ್ತು. ಅದಾದ ಬಳಿಕ ಊಟದ ವಿರಾಮ ಇತ್ತು. ಊಟದ ವಿರಾಮದ ಬಳಿಕ ವಾದವನ್ನು ಮುಂದೂಡಲಾಗಿತ್ತು. ಈಗ ಮತ್ತೆ ಮುಂದುವರಿತಾ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡಿಸಲಾಗ್ತಾ ಇದೆ. ಸುಭಾಷ್ ದೇಸಾಯಿ ಜಡ್ಜ್ಮೆಂಟನ್ನು ಓದಿದ್ದಾರೆ ಸಿಂಘ್ವಿ. ಈ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪ್ರಶ್ನೆ ಮಾಡಿದ್ದಾರೆ. ಇವು ಆರ್ಟಿಕಲ್ 356 ಸಂಬಂಧ ತೀರ್ಪು ಅಂಥೇಳಿ ಇಡೀ ರಾಜ್ಯದಲ್ಲಿ ಮೂಡ ಹಗರಣ ದೊಡ್ಡ ಮಟ್ಟದ ಸದ್ದು ಮಾಡಿದ್ದು ಇವತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಕೂಡ ನಡೀತಾನೆ ಇದೆ. ಊಟ ಆಯಿತು, ಊಟದ ಸಮಯದ ಬಳಿಕ ಈ ಒಂದು ಕೋರ್ಟ್ ಕಲಾಪವನ್ನು ಮುಂದೂಡಲಾಗಿತ್ತು. ಬಳಿಕ ಊಟದ ವಿರಾಮದ ಬಳಿಕ ವಾದ ಮುಂದುವರಿತಾ ಇದೆ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸುತ್ತಿದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯರವರ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ವಾದ ಪ್ರತಿವಾದಗಳು ನಡೀತಾ ಇತ್ತು. ಅದಾದ ಬಳಿಕ ಊಟದ ವಿರಾಮ ಇತ್ತು. ಊಟದ ವಿರಾಮದ ಬಳಿಕ ವಾದವನ್ನು ಮುಂದೂಡಲಾಗಿತ್ತು. ಈಗ ಮತ್ತೆ ಮುಂದುವರಿತಾ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡಿಸಲಾಗ್ತಾ ಇದೆ. ಸುಭಾಷ್ ದೇಸಾಯಿ ಜಡ್ಜ್ಮೆಂಟನ್ನು ಓದಿದ್ದಾರೆ ಸಿಂಘ್ವಿ. ಈ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪ್ರಶ್ನೆ ಮಾಡಿದ್ದಾರೆ. ಇವು ಆರ್ಟಿಕಲ್ 356 ಸಂಬಂಧ ತೀರ್ಪು ಅಂಥೇಳಿ ಇಡೀ ರಾಜ್ಯದಲ್ಲಿ ಮೂಡ ಹಗರಣ ದೊಡ್ಡ ಮಟ್ಟದ ಸದ್ದು ಮಾಡಿದ್ದು ಇವತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಕೂಡ ನಡೀತಾನೆ ಇದೆ. ಊಟ ಆಯಿತು, ಊಟದ ಸಮಯದ ಬಳಿಕ ಈ ಒಂದು ಕೋರ್ಟ್ ಕಲಾಪವನ್ನು ಮುಂದೂಡಲಾಗಿತ್ತು. ಬಳಿಕ ಊಟದ ವಿರಾಮದ ಬಳಿಕ ವಾದ ಮುಂದುವರಿತಾ ಇದೆ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸುತ್ತಿದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯರವರ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮುಂದುವರಿಸ್ತಾ ಇದ್ದಾರೆ.
ವಾದ ಪ್ರತಿವಾದಗಳು ನಡೀತಾ ಇತ್ತು. ಅದಾದ ಬಳಿಕ ಊಟದ ವಿರಾಮ ಇತ್ತು. ಊಟದ ವಿರಾಮದ ಬಳಿಕ ವಾದವನ್ನು ಮುಂದೂಡಲಾಗಿತ್ತು. ಈಗ ಮತ್ತೆ ಮುಂದುವರಿತಾ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡಿಸಲಾಗ್ತಾ ಇದೆ. ಸುಭಾಷ್ ದೇಸಾಯಿ ಜಡ್ಜ್ಮೆಂಟನ್ನು ಓದಿದ್ದಾರೆ ಸಿಂಘ್ವಿ. ಈ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪ್ರಶ್ನೆ ಮಾಡಿದ್ದಾರೆ. ಇವು ಆರ್ಟಿಕಲ್ 356 ಸಂಬಂಧ ತೀರ್ಪು ಅಂಥೇಳಿ ಇಡೀ ರಾಜ್ಯದಲ್ಲಿ ಮೂಢ ಹಗರಣ ದೊಡ್ಡ ಮಟ್ಟದ ಸದ್ದು ಮಾಡಿದ್ದು. ಇವತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಕೂಡ ನಡೀತಾನೇ ಇದೆ. ಊಟ ಆಯಿತು. ಊಟದ ಸಮಯದ ಬಳಿಕ ಈ ಒಂದು ಕೋರ್ಟ್ ಕಲಾಪವನ್ನು ಮುಂದೂಡಲಾಗಿತ್ತು. ಬಳಿಕ ಊಟದ ವಿರಾಮದ ಬಳಿಕ ವಾದ ಮುಂದುವರಿತಾ ಇದೆ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸುತ್ತಿದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯರವರ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ವಾದ ಪ್ರತಿವಾದಗಳು ನಡೀತಾ ಇತ್ತು. ಅದಾದ ಬಳಿಕ ಊಟದ ವಿರಾಮ ಇತ್ತು. ಊಟದ ವಿರಾಮದ ಬಳಿಕ ವಾದವನ್ನು ಮುಂದೂಡಲಾಗಿತ್ತು. ಈಗ ಮತ್ತೆ ಮುಂದುವರಿತಾ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡಿಸಲಾಗ್ತಾ ಇದೆ. ಸುಭಾಷ್ ದೇಸಾಯಿ ಜಡ್ಜ್ಮೆಂಟನ್ನು ಓದಿದ್ದಾರೆ ಸಿಂಘ್ವಿ. ಈ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪ್ರಶ್ನೆ ಮಾಡಿದ್ದಾರೆ. ಇವು ಆರ್ಟಿಕಲ್ 356 ಸಂಬಂಧ ತೀರ್ಪು ಅಂಥೇಳಿ ಇಡೀ ರಾಜ್ಯದಲ್ಲಿ ಮೂಢ ಹಗರಣ ದೊಡ್ಡ ಮಟ್ಟದ ಸದ್ದು ಮಾಡಿದ್ದು. ಇವತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಕೂಡ ನಡೀತಾನೇ ಇದೆ. ಊಟ ಆಯಿತು. ಊಟದ ಸಮಯದ ಬಳಿಕ ಈ ಒಂದು ಕೋರ್ಟ್ ಕಲಾಪವನ್ನು ಮುಂದೂಡಲಾಗಿತ್ತು. ಬಳಿಕ ಊಟದ ವಿರಾಮದ ಬಳಿಕ ವಾದ ಮುಂದುವರಿತಾ ಇದೆ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸುತ್ತಿದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯರವರ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ವಾದ ಪ್ರತಿವಾದಗಳು ನಡೀತಾ ಇತ್ತು. ಅದಾದ ಬಳಿಕ ಊಟದ ವಿರಾಮ ಇತ್ತು. ಊಟದ ವಿರಾಮದ ಬಳಿಕ ವಾದವನ್ನು ಮುಂದೂಡಲಾಗಿತ್ತು. ಈಗ ಮತ್ತೆ ಮುಂದುವರಿತಾ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡಿಸಲಾಗ್ತಾ ಇದೆ. ಸುಭಾಷ್ ದೇಸಾಯಿ ಜಡ್ಜ್ಮೆಂಟನ್ನು ಓದಿದ್ದಾರೆ ಸಿಂಘ್ವಿ. ಈ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪ್ರಶ್ನೆ ಮಾಡಿದ್ದಾರೆ. ಇವು ಆರ್ಟಿಕಲ್ 356 ಸಂಬಂಧ ತೀರ್ಪು ಅಂಥೇಳಿ ಇಡೀ ರಾಜ್ಯದಲ್ಲಿ ಮೂಢ ಹಗರಣ ದೊಡ್ಡ ಮಟ್ಟದ ಸದ್ದು ಮಾಡಿದ್ದು. ಇವತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಕೂಡ ನಡೀತಾನೇ ಇದೆ. ಊಟ ಆಯಿತು. ಊಟದ ಸಮಯದ ಬಳಿಕ ಈ ಒಂದು ಕೋರ್ಟ್ ಕಲಾಪವನ್ನು ಮುಂದೂಡಲಾಗಿತ್ತು. ಬಳಿಕ ಊಟದ ವಿರಾಮದ ಬಳಿಕ ವಾದ ಮುಂದುವರಿತಾ ಇದೆ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸುತ್ತಿದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯರವರ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ವಾದ ಪ್ರತಿವಾದಗಳು ನಡೀತಾ ಇತ್ತು. ಅದಾದ ಬಳಿಕ ಊಟದ ವಿರಾಮ ಇತ್ತು. ಊಟದ ವಿರಾಮದ ಬಳಿಕ ವಾದವನ್ನು ಮುಂದೂಡಲಾಗಿತ್ತು. ಈಗ ಮತ್ತೆ ಮುಂದುವರಿತಾ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡಿಸಲಾಗ್ತಾ ಇದೆ. ಸುಭಾಷ್ ದೇಸಾಯಿ ಜಡ್ಜ್ಮೆಂಟನ್ನು ಓದಿದ್ದಾರೆ ಸಿಂಘ್ವಿ. ಈ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪ್ರಶ್ನೆ ಮಾಡಿದ್ದಾರೆ. ಇವು ಆರ್ಟಿಕಲ್ 356 ಸಂಬಂಧ ತೀರ್ಪು ಅಂಥೇಳಿ ಇಡೀ ರಾಜ್ಯದಲ್ಲಿ ಮೂಢ ಹಗರಣ ದೊಡ್ಡ ಮಟ್ಟದ ಸದ್ದು ಮಾಡಿದ್ದು. ಇವತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಕೂಡ ನಡೀತಾನೇ ಇದೆ. ಊಟ ಆಯಿತು. ಊಟದ ಸಮಯದ ಬಳಿಕ ಈ ಒಂದು ಕೋರ್ಟ್ ಕಲಾಪವನ್ನು ಮುಂದೂಡಲಾಗಿತ್ತು. ಬಳಿಕ ಊಟದ ವಿರಾಮದ ಬಳಿಕ ವಾದ ಮುಂದುವರಿತಾ ಇದೆ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸುತ್ತಿದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯರವರ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ವಾದ ಪ್ರತಿವಾದಗಳು ನಡೀತಾ ಇತ್ತು. ಅದಾದ ಬಳಿಕ ಊಟದ ವಿರಾಮ ಇತ್ತು. ಊಟದ ವಿರಾಮದ ಬಳಿಕ ವಾದವನ್ನು ಮುಂದೂಡಲಾಗಿತ್ತು. ಈಗ ಮತ್ತೆ ಮುಂದುವರಿತಾ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಮಂಡಿಸಲಾಗ್ತಾ ಇದೆ. ಸುಭಾಷ್ ದೇಸಾಯಿ ಜಡ್ಜ್ಮೆಂಟನ್ನು ಓದಿದ್ದಾರೆ ಸಿಂಘ್ವಿ. ಈ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪ್ರಶ್ನೆ ಮಾಡಿದ್ದಾರೆ. ಇವು ಆರ್ಟಿಕಲ್ 356 ಸಂಬಂಧ ತೀರ್ಪು ಅಂಥೇಳಿ